ನಮ್ಮ ಗಂಡ ನಾಯಿ ಮೀಸಲಬಾನ ಉಣಿಸ್ಬೇಕು, ಮೀಸಲನ್ನು ಉಣಿಸ್ಬೇಕು, ನಾಯಿ ಮುಂಚೆ ತಿನ್ಬೇಕು, ಕುರಿಕಾರನ್ನು ಪೂರ್ತಿಕ್ಕೆ ಕುರಿಯಬ್ಸ್ಬೇಕಂತ. ಈಗಿಲ್ಲಪ್ಪ ನಮ್ಮ ಕುಂಬತಾ ತಿನ್ಸಿದ ನಾಯಿ ಬನ ಹಾಕ್ತೀವಿ ನಾವು. ನಾಯಿ ಹುಟ್ಟಿ ನಾಗರ ಪಟ್ಟಕತ್ತಿತ್ತಂತ ಮೊದಲು ನಾಯಿ ಗುಣಿಸಿ ಆಮೇಲೆ ಕುರಿಕಾರನ್ನು ಪೂರ್ತಿಕ್ಕೆ ಕುರಿಯಬ್ಸೋದು ಹುಂಡಾಡ ಪದವನ್ನು ಮಾಡಿದ ನೇಮ. ನಾಯಿ ಹುಟ್ಟಿ ನಾಗರ ಪಟ್ಟದಾಗತ್ತ ಆವಾಗ ಕುರಿಯಾಗಿ ಜೋಡು ಮಾಡ್ಕೋದು. ನಾಯಿ ಇದ್ದರೆ ನಮ್ಮ ಕುರುಬನಾಟ. ಯಪ್ಪ ನಮ್ಮ ಗಂಡ ನಾಯಿ ನಮ್ಮ ಹಜ್ಜಿಕಾಯಿ ಬೇಕ್ರಿ ನಮ್ಮ ಹೆಣ್ಣಾಯಿ ಬುಳ್ಳಿ ಎಣ್ಣೆ ಆದಟ್ಟು ಸರ್ ಗಂಡರನಗಲೆ ಇದಾಗಲ್ಲ 5 ರೀತಿ 14 ಸಾಕ್ತಾರೆ ಪಡ ಅಂತಾರೆ. ಹೆಣ್ಣೆಣ್ಣೆ ಆದಟ್ಟು ಸಾರು ಗಂಡರನಗಲೆಪ್ಪ. ಯಪ್ಪ ನಮ್ಮ ಹಜ್ಜಿಕಾಯಿ ಬೇಕು, ನಮ್ಮ ಹೆಣ್ಣಾಯಿ ಬುಳ್ಳಿ, ನಮ್ಮ ಕುರಿಕಾಯಿ ಬೇಕ್ರಿ ನಮ್ಮ ಸೊಟ್ಟ ಬಡಿಗೆ. ನೆಟ್ಟಾನ ಬಡಿಗೆ ಹಿಡಿಬಾರ್ದು, ಡೊಂಕಾನ ಬಡಿಗೆ ಹಿಡಿಬೇಕು, ಕುರುಬು ಸುಳ್ಳಾಡಬಾರ್ದು, ಗಂಜಿನ ಮಲ್ ಸುತ್ತಬಾರ್ದು. ಗಂಗಾಳದಾಗ ಹುಣಿತಿದ್ದಿಲ್ಲ ಅಂತ ಹುಂಡಾಡ ಪದಮಾನ. ಬಿಂದಿಗಾಗ ರುಚಿ ಮಾಡಬೇಕು, ಬಗ್ಸಾಗ ಉಣ್ಬೇಕು. ಕಲಗತಿಗೆ ಕಲಾಸಿ ಮೊಲಗತಿ ಮಲಾಸಿ ಕರೆ ಕಮಳ ಬೀಸಿ ಮಳೆ ತಂದು ಮಾಳಿಂಗ್ರ ಸೋಮರ ಜಕ್ಕಪ್ರ ತುಕ್ಕಪ್ರ ಮಾಳಿಂಗ್ರ ಅಮೃತ ಬಾಯಿ ಖಾನಾಬಾಯಿ. ಈ ಕೋಲದಲ್ಲಿ ಯಾರ್ಯಾರು ಬರ್ಬೇಕು, ಹೆಳವು ಬರ್ಬೇಕು, ಕಟಕ ಬರ್ಬೇಕು, ತಾಳ ಬರ್ಬೇಕು, ಹಗರ ಜೋಗಿ ಬರ್ಬೇಕು, ಜಾಲಿ ಬಿತ್ತಿ ಖಾಲಿ ಮೂಲ ಮಾಡಿ ಕುರಿ ಮ್ಯಾಗಿನ ದೃಷ್ಟಿ ಕಟ್ಟಿ ಮಾಡ್ಬೋದು ಅಂತೇಳಿ ಸೊಟ್ಟ ಬಡಿಗಿಡಿ ಅಂತೇಳಿ ಹುಂಡಾಡ ಪದವನ್ನ. ಯಪ್ಪ ನಮ್ಮ ಕುರಿಕಾಯಿ ಬೇಕು, ನಮ್ಮ ಸೊಟ್ಟ ಬಡಿಗೆ, ನಮ್ಮ ತಿರಿ ಹಾಕ್ಬೇಕ್ರಿ ನಮ್ಮ ಸೇರಿಬಿ ಪಾರ್ವತಿ ಸೆರಗರದ ತಿರಿ ಸುತ್ತಾಕದು ಹುಂಡಾಡ ಪದವನ್ನ. ನೀವೇನು ಮಾಡ್ತೀರಿ? ಹಲಿಬದ್ದು ಬಟ್ಟೆ ಹಿಲಿಬದ್ದು ಬಟ್ಟೆ ಬುತ್ತು ಪಡಾರದು ಕಿಲೆಮ ರುಂಬಾರಿದ್ದು ಅಂಥವೆಲ್ಲ ಆಡಿದ್ರೆ ಕೆಚ್ಚಲಗಡ್ಡೆ ಆಗೋದು, ಗಲಭಾಗೋದು, ಹತ್ತೊಡ್ಕೋದು, ಹುಡಿ ಬರೋದು ಕುರಿಗೆ. 5-6 ದಿವಸ ಮತ್ತಕ್ಕದ್ದು ಶೇಷಾನ ಅಂದರೆ ಶೇಷಾನಲ್ಲ, ಸುಡಗಾಡಲ್ಲ, ರುದ್ರಭೂಮಿ ಅಲ್ಲ, ಕಾಡು ಬೊಮ್ಮನೆಯಲ್ಲಿಪ್ಪ. ಖರೀತಿಲ್ಲಿ ಮಾನೂರು ಅವರು ಶಿವನಪುರು 1000 ವರ್ಷದ್ರು 1000 ತಪ್ಪಂಗಿಲ್ಲ, 100 ವರ್ಷದ್ರು ಅಂತವ್ರು ಭಾಗನೂ ತಪ್ಪಂಗಿಲ್ಲ ಅಂತ. ಆ ಶಿವನಪುರದಲ್ಲಿ ಪಶ್ಚಿಮ ಕಡ್ಲಿಂದ ಪೂರ್ವದಿಕ್ಕೆ ಬರೋ ಕುರಿ ಮಶಾನ್ದಾಗಿ ಬಂದು ಹಡಗಾಲ ತೊಗೋಬೇಕು. ಹಡಗಾಲ ತೊಗೊಂಡು ಪರಾಪರ ಹರಿದು ತಳಾದ ಕುರಿಗೆ ತಳಾದ ಹಾಡಿಗೆ ತಿರೇದ ಹಚ್ಚಬೇಕು, ಕೊಳ್ಳಾಗಾರ ಕಟ್ಟಿ ಈ ಉತ್ತರ ದಿಕ್ಕಿಗೆ ಪಾಸ್ ಮಾಡಬೇಕು. ಕುರಿಯಾಗಿ ಆಡ್ರೆ ಕಾಡನ್ನು ಕತ್ತಿದಾಗ ಹುಂಡಾಡ ಪದವನ್ನು ಮಾಡಿದ್ದು ನೇಮಿದು. ಈಗೆಲ್ಲಪ್ಪ ಸುಡುಗಡೆ ಬಿಟ್ರಿ ದೇವ್ ಹುಡ್ಕೋತಾರೆ ಹಂತೆಲ್ಲ ಹಾಕಿಬಿಟ್ರಿ ಅಂತ. ಇದು 3 ದಿನ ಸಂತಿ ಇದ್ದಂಗೆ ಸಂತಿ ಮುಗಿದ ಮೇಲೆ ಊರಿಗೆ ಹೋಗ್ಲೇಬೇಕಂತ. ನಾವು ಒಂದು ದೊಡ್ಡ ಪೇಟೆಗೆ ಹೋಗಿರ್ತೀವಿ, ಊಟತ್ತು ನಿಂದ್ರು ನಮ್ಮ ಸಂತಿ ಮುಗಿದ ಮೇಲೆ ಮನೆಗೆ ಬರಲೇಬೇಕಂತ. ಅದರಂತೆ ಇದು ನಮ್ಮ ಜಲಮದಾಗ ಏನೂ ಇಲ್ಲ, ಖರೆ ಆಸ್ತಿ ಅಂತಸ್ತು ಮಾಡಿದ್ರೆ ಎಂದಾರು ಒಂದಿನ ಬಿಟ್ಟು ಹೋಗೋದ. ಇರೋ ಮಟ್ಟ 4 ಮಂದಿ ಬಾಯಾಗರ ಅಂತೇಳಿ ಪರಮೇಶ್ವರ. ಯಪ್ಪ ನಮ್ಮ ತಿರೆ ಹಾಕ್ಬೇಕು, ನಮ್ಮ ತಿರೇರಿವಿ, ನಮ್ಮ ಹಾಲು ಹಿಂಡ್ಬೇಕ್ರಿ ನಮ್ಮ ಮುಕ್ಕು ಕರ್ಮಿಗೆ. ಕಲತ್ ಕುರಿ ಕೊಯ್ದುನಬಾರ್ದು, ಕಲ್ತು ಕುರಿ ಮಾರಿನಬಾರ್ದು, ತಿಂದೆಲ್ಲ ಮಾಡಿಲ್ಲ ಅಂತೇಳಿ ಹಾಲು ಕರ್ಮಿಟ್ಕೊಂಡು ಹಾನೆ ಭಾಷೆ ತಿಂದ್ರಬಾರ್ದಂತ. ಅದು ಬಂದದ್ದು ಒಂದು ದಿನ ಇತ್ತಂದ್ರೆ 15 ದಿನಕ್ಕೆ 20 ದಿನಕ್ಕೆ ತಿಂಗಳಿಗೆ 2 ತಿಂಗಳಿಗೆ ಬಂದು ಹಿಡ್ಕೊಂಡು ಇರ್ತಾನೆ. ಅದೇ ಸೋತು ಮತ್ತಂದ್ರೆ ಹೊಂದಿಗೆ ಕಡ್ಡಾಗಿರ್ತದೆ ತಕ್ಷಣ. ಈಗಿನ ಮಂದಿ ಏನು ಮಾಡ್ತಾರೆ? ಯಾರು ಬಂದು ಎಷ್ಟು ಆಯ್ತು ಒಂದು 15-20 ದಿನ ಸೌಕರ್ಯ ಯಾರೋ ಬಂದಿಲ್ಲ ನೋಡಕ್ಕಂದಾಗ ನಮ್ಮೊಂದು 3-15 ತೋರಿಸ್ಬಿಟ್ಟು ಯಾವನೇನು ಮಾಡ್ತಾರಂತ. ಅನ್ಯಾಯ ಸರ್ವನಾಶಿ ಒಂದಿಗೂ ಮಾಡಬಾರ್ದು. ಹಾಲು ಮತ ಅಂದ್ರೆ ಪಾರ್ವತಿ ಮಲೆ ಹಾಲಿನಲ್ಲಿ ಹುಟ್ಟಿದಂಥ ಮತ ಹಾಲು ಮತ. ಸಾಯ್ತಿ ತಿಂದ್ರೆ ಸಾಯ್ಬೇಕು, ಹುಳಿತು ತಿಂದ್ರೆ ಹುಳಿಬೇಕು. ಈ ದಿಕ್ಕಿಗೆ ಮಳೆ ಆಗುತ್ತೆ ಅಂದ್ರೆ ಹಾಗೆ ಬಿಡ್ಬೇಕಂತಂಗೆ ಕುರು ತೋರಿಸಿದಕ್ಕೆ ಕುರುಬ ಅಂತ ಹೆಸರು ಪಡ್ದ. ಪರಮೇಶ್ವರಮ್ಮ ಅಂತಕ್ಕದ್ದು ಮೈಮೇಲೆಯನ್ನು ಮಣ್ಣು ತೆಗೆದು ಮಣ್ಣನ್ನು ಕರ್ಮಿಗೆ ಮಾಡಿ ಕೊಟ್ಟಾನಪ್ಪ. ಯಪ್ಪ ನಮ್ಮ ಹಾಲಂಡ ಬುಕ್ಕ ನಮ್ಮ ಮುಟ್ಟು ಕರ್ಮಿಗೆ ಇದು ಹುಂಡಾಡ ಪದಮಣ್ಣ. ಎಲಗೊಂಡ ಮಲಗೊಂಡು ಸಿದ್ದುಕೊಂಡು ಮುದ್ದುಗೊಂಡ ಕಡ್ಗೋಡು ಹುಂಡಾಡ ಪದಮಣ್ಣ. ಮುತ್ತಲು ಮರ ಕಡ್ದು ಹುತ್ತಮ ಅಂತಕ್ಕದ್ದು ಮಡಿಕೆ ಹೊಡೆದಾಗ ಕುರಿಯಾಡು ಹೊಂಟು ಬಂದು ಕುರಿಯಾರ್ದು ಕುರು ಬಂದು ಹೊಲ್ಯಾರ್ದು ಹೊಕ್ಕಲ್ ಮಗಂದಪ್ಪ. ವಿಷ್ಣು ಕಾದ, ಬ್ರಹ್ಮ ಕಾದ, ಪರಮೇಶ್ವರ ಕಾದ, ಪಾರ್ವತಿನೂ ಕಾದ, ಲಕ್ಷ್ಮೀದ ಕಾದು. ಇವು ಸಾಕನವಲು ಬೇಕನವಲು ಪರಮೇಶ್ವರ ಹಗಲು 12 ತಾಸು ಮೈತವ. ನನ್ನಿಂದ ಆಗೋದಿಲ್ಲ ಅಂತೇಳಿ ತಪ್ಸಾ ಮಾಡ್ತೀಗಲ್ಲ. ತ್ರಿಶೂಲದಿಂದ ಮೂಗಂಡದ ಭೂಮಿಯನ್ನು ಪೊಳ ಮಾಡಿ ಹುತ್ತಿನಾಗ ಹೋಗಿಸ್ಬಿಟ್ರಪ್ಪ. ಹುತ್ತಿನಾಗ ಹೋಗಿಸಿ ಎಲಗೊಂಡ ಮಲಗೊಂಡು ಸಿದ್ದುಗೊಂಡು ಮುದ್ದುಗೊಂಡ ಕಡ್ಗೋಟ್ಟು ಹುಂಡಾಡ ಪದಮನ ತೆಲ್ಲಿಲೆ ಹೊರಗೆ ಬರ್ಬೇಕಂತೇಳಿ ವಿಳಾಸ ಬರೆದು ಪಾರ್ವತಿ ಮೂಗಿತ್ತಲ್ಲಿ ಬಿಚ್ಚಿ ಬೀಗ ಹಾಕಿ ಮಾಯಾಗ ಹೋಗಿಬಿಟ್ರು. 7 ದೈತ್ಯಗಳು ಕಾವಲಿಟ್ಟು ಆವತ್ತಿಗೆ ಹುಂಡಾಡ ಪದಮನ ಮಡಿಕೆ ಹೊಡೆದ. ಹುತ್ತಂಬತ್ತಕ್ಕದ ಮಡಿಕೆ ಹೊಡತ್ತಿಗೆಲ್ಲ ಕುರಿ ಹೊರಗೆ ಬಂದು. ಯಪ್ಪ ನಮ್ಮ ಕುರಿಯಾಡ ಹುಟ್ಟಿದ್ದು ಮಡಿಕೆ. ನಮ್ಮ ಕುರಿಗೆ ಮರಿಗೆ 12ಕ್ಕೆ ಬಂದ್ರೆ ಭಾರ ತರ್ಬೇಕ್ರಿ ನಮ್ಮ ಭರಗೋಡ. ನಮ್ಮ ದಿವಾಣ ತೋರಿಸ್ಬೇಕ್ರಿ ನಮ್ಮ ದಿವಾಣದ ಕಂಬಳಿ. ಯಾವತ್ತಿಗೆ ಕುರಿಕಾಯರಿಗೆ ಹರಕೆ ಕಂಬಳಿ ಇರ್ಬೇಕು ಹೆಗಲ ಮೇಲೆ. ಒಂದು 2-3 ದಿನ ಆಯ್ತು ಇಲ್ಲೇ ಸುತ್ತರಿತಾನೆ ಅವ್ನು ಹೆಗಲ ಮೇಲೆ ಹೊಸ ಕಂಬಳಿ ಕಸ್ಕೊಂಬಂತಿರ್ತಾರೆ ರೈತರು. ಇವತ್ತು ಬಂದು ನಾಳೆ ಬರಂಗಿಲ್ರಿ ಸೌಕರ್ಯ ಹೊತ್ಕೊಂಬಕ್ಸತ್ತೆ ಕಂಬಳಿಲ್ಲ. ದೇಶ ಬಿಟ್ಟು ದೇಶಕ್ಕೆ ಬಂದೀವಿ, 100 ಮಕ್ಕಳು ಬದುಕಾಕೆ ಬಂದೀವಿ. ಇವತ್ತು ಬಂದು ನಾಳೆ ಬರಂಗಿಲ್ರಿ ಸೌಕಾರ ಕುರಿಸೋರು ಪಾಲಿಗಿಡ್ದಾನೆ ಅಂತೇಳಿ ಬೆಳಕರಿದ್ರೆ ಮತ್ತೆ ಅದೇ ಜಾಡಿಗೆ ಕುರಿ ಹಿಡ್ಬೇಕಪ್ಪ. ಈಗ ಬರ್ತಾರೆ ತೋರಿಸೋರಲ್ಲ ಹರಕೆ ಕಂಬಳಿ ಹಾಕೋರಲ್ಲ, ಕೈ ಕೊಟ್ಟು ಹಗ್ಗ ಕಟ್ಸ್ಕೊಂಡಂಗೆ ಆಗೈತಿ. ಯಪ್ಪ ನಮ್ಮ ದಿವಾಣ ತೋರಿಸೋರು, ನಮ್ಮ ದಿವಾಣ ತೋರಿಸ್ಬೇಕು. ನಮ್ಮ ದಿವಾಣದ ಕಂಬಳಿ. ನಮ್ಮ ಕುರಿಗೆ ಮರಿಗೆ ಗೊನಿ ಕಡಿಬೇಕ್ರಿ, ನಮ್ಮ ಆಳಿಗೆ ನನ್ನ ಚಪ್ಪ ಕೊಡಲಿ. ನಮ್ಮ ಹೆಳ್ಳ ಮಾಸಿಗೆ ಜಾಲಿ ಸಪ್ಪರಿಸ್ಬೇಕ್ರಿ ನಮ್ಮ ಘನೆ. ನಮ್ಮ ಕುರಿಂದ ಓದ್ಬೇಕ್ರಿ ನಮ್ಮ ಆಳಿಗರನ್ನ ಕುಳಿಗೆವು. ನಮ್ಮ ಗಂಗಿ ಮಾಳಮ್ಮವ್ರು ಮಜ್ಜಿ ಮಾಡ್ಬೇಕು, ಅವ್ರು ಕಡ್ಗೋಲು. ಈಗ ನಮ್ಮ ಗಂಗಿ ಮಾಳ ಕುರುವತ್ತಿ ಮೇಲೆ ನಡೀತು ಹುಂಡಾಡ ಪದಮನ ತಂಗಿ 12,000 ಕುರಿಯ ಬುತ್ತಿ ತೊಗೊಂಬರ್ತಾವ ನಮ್ಮ ಗಂಗಿ ಮಾಳವ. ನಮ್ಮ ಭಾನಿಗಿರ್ಲಿಂಗ ಕುರಿಗೆ ಲಿಂಗಲ್ಲ ತನಗೆ ಲಿಂಗಲ್ಲ ಚುನಾಡು ಕುರುಬ ಅಂತೇಳಿ 7 ಮೈಲಿ ಹೊರಗೆ ಹಾಕಿದ್ರು ನಮ್ಮ ಕುರುಬನ. ಕುರಿ ಗೊಬ್ಬರದಲ್ಲಿ ಉಡ್ಸ್ಕೊಂಡು ನನಗೆ ಭಾನಿಗಿರ್ಲಿಂಗ ಸತ್ತು ಕುರಿ ಹೊತ್ತು ಮಾರಬೇಕು, ಚಾಳ ಕರೆದು ಕುರಿ ನೆನೆಸಿ ಊಟ ಮಾಡಂತೇಳಿ ನನ್ನ ಪರಮೇಶ್ವರ. ಬಿಸಿಲಲ್ಲದ ಮಳೆ ಅಲ್ಲದ ಚಳಿ ಅಲ್ಲದ ಮೇಸಿದ್ದ ದ್ಯಾಬ್ರನ ಬಿಟ್ಟು ಸತ್ತಿಲ್ಲಪ್ಪ ಪರಮೇಶ್ವರ ಅಂತೇಳಿ ಅದನ್ನ ಹೆಗಲಿಗೆ ಹಾಕೊಂಡು ಮಾರ್ಕೊಂಬರದ್ರಾಗ ಮಗ ಅಂದಿರ್ಬೇಕು. ಯಪ್ಪ ಈಗ ಒಂದು ಬಲ್ಲ ಕುರಿ ಸತ್ತಿತ್ತಲ್ಲ
ಈಗ ಅಂಥದ್ದೊಂದು ಮರಿ ಹುಟ್ಟಿತ್ತು ಅಂದ್ರೆ ಮಗ ಸತ್ತದ ಹಿಂದಕ್ಕೆ ಹೊಳಿತು ಹಂಗಿತ್ತು ಹಿಂದಕ್ಕೆ ನೇಮ ಸತ್ತು ಕುರಿ ಹೊತ್ತು ಮಾರು ತಾಳ ಕರೆದು ಬಿಟ್ಟದ್ದು ಊಟ ಮಾಡಂತೇಳಣ ಯಪ್ಪ ನಮಗೆ ಭಾನಿಗಿಲ್ಲ ಹಿಂಗೆ